ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಫಸ್ಟ್ ಬಂದುಬಿಟ್ಟು ನಾನು ಇವತ್ತು ನಮ್ಮ ಮನೇಲಿ ತಿಂಡಿ ಬಂದುಬಿಟ್ಟು ಇಡ್ಲಿ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿತ್ತು ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿತ್ತು. ಈ ಥರ ಪೂರ್ತಿ ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಯಾಕಂದರೆ ನನಗೆ ಕನ್ಫರ್ಮ್ ಇದ್ದಿರ್ಕಿಲ್ಲ ಯಾವ ಥರ ಬರುತ್ತೆ ಅಂಥೇಳಿ. ಹಾಗಾಗಿ ನಾನು ಈ ಥರ ಪೂರ್ತಿ ರೆಸಿಪಿ ಏನೋ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತಾ ಇರ್ತೀನಲ್ವ, ನಿಮಗೂ ಶೇರ್ ಮಾಡ್ತೀನಿ. ವೆರಿ ಈಸಿಯಾಗಿ ಟೇಸ್ಟಿಯಾಗಿ ಹೋಟೆಲಲ್ಲಿ ಯಾವ ಥರ ಇಡ್ಲಿ ಕೊಡ್ತಾರೋ ಅದೇ ಥರದ್ದು ಸೂಪರಾಗಿತ್ತು, ಸಾಫ್ಟಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಲ್ಲ ಆವಾಗ ನೀವು ಟ್ರೈ ಮಾಡಿ ನೋಡಿ, ಸರಿನಾ? ಇವಾಗ ನಾನು ಇಡ್ಲಿ ಬ್ಯಾಟರ್ ಎಲ್ಲ ರೆಡಿಯಾಗಿತ್ತಲ್ವ, ಸಾಂಬಾರೂ ವಿಷಲೆಲ್ಲ ಹೊಡೆಸಿದ್ದೆ. ಸಾಂಬಾರು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ, ಅಂದರೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮತ್ತು ನಮ್ಮ ಮನೇಲಿ ಇವತ್ತು ಇಡ್ಲಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿ ಖಂಡಿತಲೂ ಕಮೆಂಟ್ ಮಾಡಿ ಹೇಳಿ, ಸರಿನಾ? ಇವಾಗ ನಾನು ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಆಯಿಲು ಅಪ್ಲೈ ಮಾಡಿಬಿಟ್ಟು ಇಡ್ಲಿ ಮಾಡ್ತಾರಲ್ವ ಮಾಮೂಲಿ ಆ ಥರ ಮಾಡ್ತಾಯಿದ್ದೀನಿ. ನಾನು ಬಟ್ಟೆ ಎಲ್ಲ ಇಟ್ಕೊಂಡಿಲ್ಲ. ನೀವೆಲ್ಲ ಬಟ್ಟೆ ಹಾಕಿಬಿಟ್ಟು ಮಾಡ್ತೀರಾ ಇಡ್ಲಿ ಎಲ್ಲ, ಅಂದರೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ನನ್ನ ಹತ್ರ ಮಾಮೂಲಿ ಇಡ್ಲಿ ಇರುತ್ತಲ್ವ ಚಿಕ್ಕ ಚಿಕ್ಕದು, ಅದೇ ಇಡ್ಲಿ ಪಾತ್ರೆ ಇದೆ. ಇದು ತಟ್ಟೆ ಇಡ್ಲಿದು ಇಲ್ಲ. ಆಮೇಲೆ ಪುಟಾಣಿದು ಬಟಾಣಿ ಇಡ್ಲಿ ಅಂತಾರಲ್ವ, ಇವನೇ ಇಲ್ಲ ಫ್ರೆಂಡ್ಸ್, ಅದು ತೊಗೊಂಬರ್ಬೇಕು. ಅದು ಇಲ್ಲ, ಇದು ಮಾಮೂಲಿ ಇದೆ. ಹಾಗೆ ಇದರಲ್ಲೇ ನಮಗೆ ಒಂದು ಸೆಟ್ ಆದರೆ ಸಾಕಾಗುತ್ತೆ. ನಮ್ಮದ್ರಲ್ಲಿ 21 ಇಡ್ಲಿ ಆಗುತ್ತೆ. 21 ಇಡ್ಲಿ ಸಾಕಾಗುತ್ತೆ. ಯಾರಿಗಾದ್ರೂ ಕೊಡಬೇಕು, ಫ್ರೆಂಡ್ಸಿಗೆ ಯಾರಿಗಾದ್ರೂ ಕೊಡಬೇಕು ಅಂದರೆ ಇನ್ನೂ ಒಂದು 2 ಪ್ಲೇಟ್ ಇಟ್ಕೊತೀನಿ ತಿಂಡಿಗಂತೇಳಿ. ಅಷ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಇದು ಬ್ಯಾಟರು ನಾನು ಸ್ವಲ್ಪನೇ ಮಾಡಿದ್ದೆ, ಯಾಕಂದರೆ ನಾನೇ ಫಸ್ಟ್ ಸರಿ ಮಾಡ್ತಾ ಇದ್ನಲ್ವ, ನನಗೆ ನಮಗೆ ಗೊತ್ತಾಗಬೇಕಲ್ವ ಯಾವ ಥರ ಅಂಥೇಳಿ. ಹಾಗಾಗಿ ನಾನು ಫಸ್ಟ್ ಟೈಮು ಸ್ವಲ್ಪನೇ ಬ್ಯಾಟರ್ ಮಾಡಿದ್ದೆ. ಆಮೇಲೆ ಫೀಲ್ ಆಯಿತು ಸ್ವಲ್ಪ ಜಾಸ್ತಿ ಹಾಕಿದರೆ ನೆಕ್ಸ್ಟ್ ಇನ್ನೊಂದು ಸಲ ಆಗ್ತಿತ್ತು. ಅಂದರೆ ನೈಟ್ ಟೈಮು ನಾನು ಬ್ರೇಕ್ಫಾಸ್ಟ್ ಟೈಮ್ ಮಾಡ್ತೀವಲ್ವ, ಆವಾಗ ಮಾಡ್ಬೋದೇನೋ ಆಗಿತ್ತೇನೋ ಅಂದ್ಕೊಂಡೆ. ಸರಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಅದೇ ಥರ ಮಾಡೋಣ ಅಂದ್ಕೊಂಡು ಇವಾಗ ನಾನು ಸ್ವಲ್ಪನೇ ಹಾಕಿದ್ದು. ನೆಕ್ಸ್ಟ್ ಸ್ಯಾಟರ್ಡೇನೋ ಸಂಡೇನೋ ಇಡ್ಲಿ ಮಾಡ್ತೀನಲ್ಲ ಆವಾಗ ಜಾಸ್ತಿ ನೆನೆಸ್ಬಿಟ್ಟು ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಇಡ್ಲಿ ಎಲ್ಲ ಹಾಕಿ ಇದು 1 ಮಿನಿಟ್ಸು ಅಂದರೆ ಬಾಯ್ಲ್ ಆಗ್ತಾ ಇರಲಿ. ಒಂದು 20 ಮಿನಿಟ್ಸ್ ನಾನು ಒಂದು 10 ಮಿನಿಟ್ಸು ಹೈ ಫ್ಲೇಮಲ್ಲಿ ಇಡ್ತೀನಿ, ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಡ್ತೀನಿ. ಲೋ ಅಂದರೆ ಫುಲ್ಲು ಲೋ ಮಾಡಿಡ್ತೀನಿ, ಯಾಕಂದರೆ 10 ಮಿನಿಟ್ ಹೈ ಫ್ಲೇಮಲ್ಲಿ ಇಟ್ಟಿರ್ತೀನಲ್ಲ. ಹಾಗಾಗಿ ಒಂದು ಕಡೆ ಸ್ನ್ಯಾಕ್ಸ್ಗೆ ಇವತ್ತು ಫ್ರೂಟ್ಸ್ ಕೊಡ್ತೀನಿ ನನ್ನ ಮಗಳಿಗೆ. ಹಾಗೂ ಇವತ್ತು ನನ್ನ ಮಗಳಿಗೆ ನಾನು ಬಂದುಬಿಟ್ಟು ಇದು ಕೊಡ್ತಾಯಿದ್ದೆ, ಸ್ವೀಟ್ ಕಾರ್ನು ಮನೇಲಿ ತಿನ್ನೋಕ್ಕಂತೇಳಿ ಸ್ವೀಟ್ ಕಾರ್ನ್ ಕೊಡ್ತೀನಿ. ಹಾಗಾಗಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೆ ಇನ್ನೊಂದು ಕಡೆ. ಇವಾಗ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಏನಕ್ಕಂದರೆ ಅದು ಎಣ್ಣೆ ಬಾಕ್ಸ್ ಬಂದುಬಿಟ್ಟು ಹೊಸದು, ಅದು ಮಾಡಿರ್ಕಿಲ್ಲ. ನಮ್ಮ ಹಸ್ಬೆಂಡ್ ಮಾಡಿದರು, ಹಾಗಾಗಿ ಅವರು ನೋಡೋಕ್ಕೆ ಬಂದಿದ್ದರು. ಬರ್ತಾಯಿದ್ದೀನಿ ಇನ್ನು ಅಂಥೇಳಿ ಕಡಲೆಕಾಯಿ ಎಣ್ಣೆ ತಂದಿದ್ದೀನಿ. ಕಡಲೆಕಾಯಿ ಎಣ್ಣೆ ತಂದು ಇವಾಗ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ. ನೋಡೋಣ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಅಂಥೇಳಿ. ಲಾಸ್ಟ್ ಸಲಿನೂ ಯೂಸ್ ಮಾಡಿದ್ದೆ, ಈ ಸಲಿನೂ ಸ್ವಲ್ಪ ಎಣ್ಣೆ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ ಇವಾಗೆಲ್ಲ ನ್ಯೂಸ್ ಬರ್ತಾ ಇದೆ ಅಲ್ವಾ, ಎಣ್ಣೆಯಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಅವೆಲ್ಲ ಬರುತ್ತೆ ಅಂಥೇಳಿ. ಹಾಗಾಗಿ ಒಂದು ಸ್ವಲ್ಪ ಆಯಿಲ್ಸ್ ಎಲ್ಲ ಚೇಂಜ್ ಮಾಡಿದ್ದೀವಿ. ನಾನೇ ಕಡಲೆ ಬೀಜ ತೊಗೊಂಡು ಎಣ್ಣೆ ಬಿಡಿಸ್ಕೊಂಬಂದಿರೋದು ಇದು ಕಡಲೆಕಾಯಿ ಎಣ್ಣೆ.
ನೋಡೋಣ. ನೆಕ್ಸ್ಟ್ ಇತರ ಇನ್ಫಾರ್ಮೇಷನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಸರಿನಾ. ನಾನು ಅಡುಗೆ ಮಾಡ್ತಾಯಿದ್ರೆ ನನ್ನ ಮಗಳು ಬರ್ತಾಳೆ, ಏನು ತಿಂಡಿ ಮಾಡ್ತಾಯಿದ್ದೀಯಾ, ಏನು ಅಡುಗೆ ಮಾಡ್ತಾಯಿದ್ದೀಯಾ ಅಂತ ಅವಳು ಕೇಳಕ್ಕೆ ಬರ್ತಾಳೆ. ಆಮೇಲೆ ನನ್ನ ಹಸ್ಬೆಂಡು ನೋಡೋಕೆ ಬರ್ತಾರೆ, ಏನಾದರೂ ಮಾಡಬೇಕಾ. ನನ್ನ ಹಸ್ಬೆಂಡು ನನಗೆ ಬೆಳಗ್ಗೆ ಟೈಮು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ, ಹಾಗಾಗಿ ಅವರು ಕೇಳಕ್ಕೆ ಬರ್ತಾರೆ, ಏನಾದರೂ ಮಾಡಿಕೊಡ್ಬೇಕಾ, ಫ್ರಿಜ್ಜಿಂದ ಎತ್ಕೊಂಡು ಬರಬೇಕಾ, ಎತ್ತಿಡಬೇಕಾ, ಅದೆಲ್ಲ ಅವರೇ ಮಾಡ್ತಿರ್ತಾರೆ ಸ್ವಲ್ಪ, ಹಾಗಾಗಿ ಕೇಳಕ್ಕೆ ಅವರು ಮಧ್ಯಕ್ಕೆ ಬರ್ತಾಯಿದ್ರು. ಇವಾಗ ನನ್ನ ಮನೆಯಲ್ಲಿ ಸಾಂಬಾರು ಒಗ್ಗರಣೆ ಎಲ್ಲ ಕೊಟ್ಟಾಯಿತು. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರೇನು ಹಾಕಾಯಿತು. ಇವಾಗ ನಾನು ಪೂರ್ತಿ ಇಡ್ಲಿ ಮತ್ತು ಸಾಂಬಾರು ಎಲ್ಲ ಆದ ಮೇಲೆ ಮತ್ತೆ ನಾನು ಬ್ಲಾಗು ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಫ್ರೆಂಡ್ಸ್, ಅಲ್ಲಿ ಇಡ್ಲಿ ಬೇಯಿಸೋಕ್ಕಿಟ್ಟೆ, ಇಲ್ಲಿ ನಾನು ಆಮ್ಲ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಟೈಮ್ ಬಂದುಬಿಟ್ಟು ಆಮ್ಲ ಜ್ಯೂಸು ಕುಡಿಯೋದು. ತುಂಬ ದಿನ ಆಯಿತು ನಾನು ಆಮ್ಲ ಜ್ಯೂಸ್ ಕುಡಿಯೋದು ಬಿಟ್ಬಿಟ್ಟು ಇವಾಗ ಕುಡಿತಾ ಇದ್ದೀನಿ. ಹಾಗಾಗಿ ಒಂಥರ ಒಗ್ರೊಗ್ರಗಾಗ್ತಾಯಿತ್ತು, ಹಾಗಾಗಿ ಆ ಥರ ಎಕ್ಸ್ಪ್ಲೇಷನ್ ಕೊಟ್ಟೆ. ಸೋಮವಾರದಿಂದನೇ ಕುಡಿಯೋದು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಡೈಲಿ ಕುಡಿತೀನಿ ಇನ್ನು ಮುಂದೆ. ಕಿಚನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವಾಗ ಇಡ್ಲಿನೂ ಎಲ್ಲನೂ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಬೆಂದರೆ ಇಡ್ಲಿನೂ ಆದಂಗಲ್ವಾ, ಹಾಗಾಗಿ ಇವಾಗ ನಾನು ಆಮ್ಲ ಜ್ಯೂಸು ಎಲ್ಲ ಕುಡ್ದು ಆಮೇಲೆ ನನ್ನ ಮಗಳಿಗೂ ತಿಂಡಿ ಎಲ್ಲ ಕೊಡಬೇಕು. ಅವಳು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದಾಳೆ. ಇವಾಗ ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯಲ್ಲಿ ತಿಂಡಿ ಬಂದುಬಿಟ್ಟು ರವೆ ಇಡ್ಲಿ, ಸಾಂಬಾರು ಮತ್ತು ಸ್ವೀಟ್ ಕಾರ್ನ್. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ಸಖತ್ ಸಾಫ್ಟಾಗಿತ್ತು ಫ್ರೆಂಡ್ಸ್. ಇನ್ನೂ ಸಾಫ್ಟಾಗಿರ್ಬೇಕಾದ್ರೆ ಇನ್ನೂ ಮಾಡ್ಬೋದು, ನನಗೆ ಸಾಕು ಅಂಥೇಳಿ ಇಷ್ಟು ಸಾಫ್ಟಾಗಿ ಮಾಡಿದ್ದೀನಿ. ಚೆನ್ನಾಗಿತ್ತು. ಆಮೇಲೆ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಸ್ವೀಟ್ ಕಾರ್ನು. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಒಂದು ಸ್ನ್ಯಾಕ್ಸು ಫ್ರೂಟ್ಸು ತಿನ್ನಬೇಕು. ಇವಾಗ ನನ್ನ ಮಗಳು ತಿಂಡಿ ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ನನ್ನ ಮಕ್ಕಳು ಸ್ಕೂಲಿಗೆಲ್ಲ ಹೋಗಾಯಿತು. ನಾನು ಬಂದು ಇವಾಗ ಬಟ್ಟೆ ಎಲ್ಲ ಮಡಚ್ತಾ ಇದ್ದೀನಿ. ಇಲ್ಲಿ ಇದು ಬಟ್ಟೆ 2 ದಿವಸದಿಂದನೂ ಟಬ್ಬಲ್ಲಿ ಹಾಕಿ ಇಟ್ಟಿದ್ದೇ ಆಗೋಯಿತು. ಹಾಗಾಗಿ ಇವತ್ತು ಹೋದ ತಕ್ಷಣವೇ ಬಂದು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡಿದೆ. ನೋಡೋಣ, ಇವಾಗೆಲ್ಲ ಫುಲ್ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತೀನಿ, ಮಾಡಿಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಎಲ್ಲ ತಿಂದೆ, ಬಟ್ಟೆ ಫಸ್ಟು ಎಲ್ಲನೂ ಫೋಲ್ಡ್ ಮಾಡಿ ಇಟ್ಟುಬಿಟ್ಟು ಆಮೇಲೆ ತಿಂಡಿನೂ ತಿಂದೆ. ಯಾಕಂದರೆ ನನ್ನ ಫ್ರೆಂಡು ಫೋನ್ ಮಾಡಿದ್ರ, ಅವ್ರ ಜೊತೆ ಮಾತಾಡ್ತಾ ಹಾಗೇನೆ ತಿಂಡಿನೂ ತಿಂದಾಯಿತು. ಇವಾಗ ಬಂದುಬಿಟ್ಟು ಹೇರ್ ವಾಶ್ ಮಾಡಬೇಕಲ್ವ ಇವತ್ತು, ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಹೇರ್ ವಾಶ್ ಮಾಡಬೇಕು ಅಂಥೇಳಿ ಹೇರ್ ಕೇರ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಹೇರ್ ವಾಶ್ ಮಾಡ್ಕೊಳ್ಳಲ್ಲ. ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗಿದೆ. ಒಂದು 12 o'clock ಮಟ್ಟ ಸ್ನಾನ ಮಾಡ್ಕೊಂಬರ್ತೀನಿ. ಹಾಗಾಗಿ ಒಂದು 2 hour ಇತ್ತು, ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡ್ಕೋತೀವಿ. ಅಷ್ಟೇ ತನಕ ಇದು ಅಗಸೆ ಬೀಜ ಎಲ್ಲನೂ ಕಾಣ್ತಾ ಇದ್ದೇನಾ, ಇಲ್ಲಿ ಅಗಸೆ ಬೀಜ ಬೆಳಿಗ್ಗೆ ಅಲ್ಲ, ರಾತ್ರಿಯೇ ಎಲ್ಲನೂ ಬೇಯಿಸ್ಬಿಟ್ಟು ಸೋಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಅಗಸೆ ಬೀಜ ಒಂದೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ತುಂಬ ದಿನ ಆಯಿತು ಬಿಟ್ಟು ಅಗಸೆ ಬೀಜ ಹಚ್ಕೊಳ್ಳೋದು ಬಿಟ್ಬಿಟ್ಟು ಒಂದು 2 months ಆಯಿತು, ಮೇ ಬಿ 2 months ಆಯಿತು. ಹಾಗಾಗಿ ಮತ್ತೆ ಅದು ಇದು ಹಚ್ಕೊಳ್ಳೋದು ಬೇಡ, ಸ್ಟಾರ್ಟಿಂಗು ಅಗಸೆ ಬೀಜ ಒಂದೇ ಹಚ್ಕೊಳ್ಳೋಣ ಅಂದ್ಕೊಂಡು ಹಚ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ಹೀಟ್ ಆಗಿಬಿಡುತ್ತೆ, ಹಾಗಾಗಿ ಕೋಲ್ಡು ಆಗುತ್ತೆ ಇದು ಹಚ್ಕೊಂಡ್ರೆ ಅಂಥೇಳಿ ಹಚ್ಕೋತೀನಿ. ಆಮೇಲೆ ಮತ್ತು ಇವಾಗ ಹೇರ್ ಫಾಲು ಸ್ವಲ್ಪ ಸ್ಟಾರ್ಟ್ ಆಗಿದೆ, ಯಾಕಂದರೆ ಕ್ಲೈಮೇಟ್ಸ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ. ಒಂದೇ ಕ್ಲೈಮೇಟ್ ಇದ್ದರೆ ಏನೂ ಆಗಲ್ಲ. ಇವಾಗ
ಮಳೆ ಆ ಥರ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಚಳಿ ಏನೂ ಇಲ್ಲ ಬಿಡಿ, ಮಳೆ ಒಂದು ಸ್ಟಾರ್ಟ್ ಆಗಿರೋದ್ರಿಂದ ಅದನ್ನು ಹೇರ್ ಫಾಲ್ ಆಗೋ ಮತ್ತೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗಲೇ ಒಂದು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಕೊಟ್ಟಿದ್ದೀನಿ, ಸಣ್ಣಕ್ಕಾಗ್ಬಿಟ್ಟಿದೆ ಅದು ವಾಶ್, ಅಂದರೆ ಶೆಕೆ ಆಗಿ ಎಲ್ಲನೂ ಹೋಗ್ಬಿಡುತ್ತೆ. ಇವಾಗ ನಾನು ಪೂರ್ತಿ ಹಚ್ಕೊತೀನಿ, ಹಚ್ಕೊಂಡು ಆಮೇಲೆ ವಾಕು ಕಂಟಿನ್ಯೂ ಮಾಡ್ತೀನಿ. ವಾಗಲ್ಲಿ ನೋಡ್ಕೊಂಡು ಹಚ್ಕೊಂಡ್ರೆ ಎಲ್ಲ ಕಡೆನೂ ಹಚ್ಕೊಂಡಂಗೆ ಆಗಲ್ಲ, ಅದಕ್ಕೇನೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಿಟ್ಟಿದ್ದೀನಿ. ಫುಲ್ ಎಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ಮಸಾಜ್ ಎಲ್ಲ ಮಾಡಿಕೊಂಡು ಇವಾಗ ಬಿಟ್ಬಿಟ್ಟಿದ್ದೀನಿ. ಇಲ್ಲ ಒಂದು 2 ಅವರು ವಾಶ್ ಮಾಡಲ್ಲ, 2ರಿಂದ 2.5 ಅವರು ವಾಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ. ಇವಾಗೇನೂ ಇಲ್ಲ, ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ಅದು ಮಾಡ್ಕೊತೀನಿ. ನನಗೆ ಪರ್ಸ್ನಲಿ ಕೆಲಸಗಳಿವೆ, ಅವೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟೋ ತನಕ ನೀವು ಎಲ್ಲ ನಿಮ್ಮ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬನ್ನಿ, ಸರಿನಾ? ತಿಂಡಿನೂ ತಿಂಡಿ, ಮನೆ ಕೆಲಸನೂ ಎಲ್ಲ ಮಾಡಿಕೊಂಡು ಬನ್ನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದುಬಿಟ್ಟು 12:30 ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಇಷ್ಟೋ ತನಕ ಅದೇ ಹೇರ್ ಕೇರ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಬಿಟ್ಟಿದ್ದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ಇನ್ನೇನು ಬೆಳಗ್ಗೆಯಿಂದ ನನ್ನ ಕೆಲಸನೇ ಆಗಿತ್ತು, ಅದೆಲ್ಲ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಗಾಡಿ ಸೌಂಡ್ ಬರ್ತಾಯಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. JCB ಬಂದಿದೆ, ಅದೇನೋ ಮನೆ ಕೆಲಸ ಮಾಡ್ತಾರಲ್ವ, ಅಲ್ಲಿ JCB ಕೆಲಸ ಮಾಡ್ತಾಯಿದೆ, ಹಾಗಾಗಿ ಸೌಂಡ್ ಬರ್ತಾಯಿದೆ. ಅದೆಲ್ಲ ಪೇಪರ್ ಬಂದುಬಿಟ್ಟು ನನ್ನ ಮಗಳದು ಟೆಸ್ಟ್ ಇದೆ ಇವಾಗ, ಹಾಗಾಗಿ ಅವಳದು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಪೇಪರ್ಗಳೇ ಜಾಸ್ತಿ ಇರುತ್ತೆ. ಎತ್ತಿಟ್ರೇನು ಅವಳು ಮತ್ತೆ ತಗೋತಾಳ, ಹಾಗಾಗಿ ಬೇಕು ಅಂತಿರ್ತಾಳೆ. ಹಾಗಾಗಿ ನಾನು ಇವತ್ತೇನು ಇಟ್ಟಿಲ್ಲ, ಅಲ್ಲಿ ಟೇಬಲ್ ಮೇಲೆ ಎಲ್ಲ ಹಾಗೆ ಒಂದು ಕಡೆ ಸರಿಸಿ ಇಟ್ಬಿಟ್ಟಿದ್ದೀನಿ. ಇವಾಗ ಬಂದುಬಿಟ್ಟು ನಾನು ಗ್ರೀನ್ ಟೀ ಮಾಡ್ಕೋಬೇಕು. ಬನ್ನಿ, ನಾನು ಯಾವ ಥರ ಗ್ರೀನ್ ಟೀ ಮಾಡ್ಕೋತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಮೇಲೆ ನೀವು ಯಾವ ಥರ ಮಾಡ್ಕೋತೀರಾ ಅಂಥೇಳಿನೂ ನನಗೂ ಕಮೆಂಟ್ ಮಾಡಿ. ಒಂದೇ ಥರ ಬರೋದು, ಅದರಲ್ಲಿ ಎಲ್ಲ ಹನಿ ಎಲ್ಲ ಹಾಕ್ಕೋಬೋದು. ನಾನು ಹನಿ ಎಲ್ಲ ಹಾಕ್ಕೊಳ್ಳಲ್ಲ, ಬೇರೆ ಸಿಂಪಲಾಗಿ ಮಾಡ್ಕೋತೀನಿ. ಅದು ಯಾವ ಥರ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ಗ್ರೀನ್ ಟೀ ಮಾಡಿಕೊಂಡು ಕುಡಿಯೋಣ. ಟೈಮ್ ಆಗಿದೆ ಅಲ್ವಾ, ಹಾಗಾಗಿ ಇವಾಗ ಮಾಡಿಕೊಂಡು ಕುಡಿತೀನಿ. ಇವಾಗ ಗ್ರೀನ್ ಟೀಗೆ ಈ ಕಪ್ಪಲ್ಲಿ 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಕುಡಿತೀನಿ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಾನು ಸಿಂಪಲಾಗಿ ಮಾಡ್ತೀನಿ. ಆಮೇಲೆ ಇದು ಗ್ರೀನ್ ಟೀ ಸೊಪ್ಪು. ನಿಮಗೆ ಸ್ಟಾರ್ಟಿಂಗ್ ಆಗಿದ್ದರೆ ನೀವು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಬಿಡೋಣ. ನೋಡಿ, ಸ್ಟವಲ್ಲಿ ಇಟ್ಟಿದ್ದೀನಿ. ಇದು ಇವಾಗ ಕುದೀಲಿ, ಆಮೇಲೆ ಹಾಕ್ಕೋತೀನಿ. ಫ್ರೆಂಡ್ಸ್ ನೋಡಿ, 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಇವಾಗ ಇದು ಅರ್ಧ ಗ್ಲಾಸ್ ಆಗಿದೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಳಿ. ನನಗೆ ಸಾಕು ಅಂಥೇಳಿ ಸ್ವಲ್ಪನೇ ಮಾಡ್ಕೊಂಡಿರೋದು. ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಯಾಕಂದರೆ ಸೊಪ್ಪು ಹಾಕ್ಕೋತೀವಲ್ವ, ಅದು ನೀರು ಅಂದರೆ ಡ್ರೈ ಆಗೇ ಆಗುತ್ತೆ. ನೀರು ಒಂದು ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ. ನಿಮಗೆ ಇದರಲ್ಲಿ ಲೆಮನ್ನು, ಹನಿ ಎಲ್ಲ ಹಾಕ್ಕೊಂಡು ಕುಡಿಬೋದು. ನನಗೆ ಏನೂ ಬೇಡ, ನಾನೇನು ಹಾಕ್ಕೊಂಡು ಕುಡಿಯೋಲ್ಲ, ಹಾಗಾಗಿ ಇಷ್ಟೇ ಹಾಕ್ಕೊಂಡು ಕುಡಿತೀನಿ. ಇವಾಗ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ.
ಫ್ರೆಂಡ್ಸ್, ಇವಾಗ ನಾನು ಮತ್ತೆ ಸಂಜೆದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ನಾನು ವ್ಲಾಗು ಅದೇ ಗ್ರೀನ್ ಟೀ ಮಾಡಿಕೊಂಡೆ, ಫ್ರೆಶ್ ಅಪ್ ಆದೆ ಅಷ್ಟೇ. ಅದ್ರ ಮುಂದೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇದೇ ಅಲ್ವಾ, ಸ್ಕೂಲಿಂದ ಕರ್ಕೊಂಬರೋದು, ಊಟ ಮಾಡೋದು ಅದೇ ಕೆಲಸ ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಇವಾಗ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬಂದುಬಿಟ್ಟು ನನ್ನ ಮಕ್ಕಳಿಗೆ ಟೈಮ್ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಓದಿಸ್ತಾ ಇದೆ, ಟೆಸ್ಟ್ ಇರೋದ್ರಿಂದ ಥರ್ಸ್ಡೇ ಇದೆ ಟೆಸ್ಟು. ಹಾಗಾಗಿ ನಾನು ಇವಾಗಿಂದನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋಣ. ನೆಕ್ಸ್ಟ್ ಥರ್ಸ್ಡೇ ಇದೆ, ಹಾಗಾಗಿ ಇವತ್ತು ಸ್ವಲ್ಪ ಕೇಳೋದಿತ್ತು ಅವಳಿಗೆ ಕ್ವಶನ್ಸು. ಅವಳಿಗೆ ಕೇಳಿಕೊಂಡು ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮನೇಲೂ ಇದೇ ಥರ ಮಾಡಿಸ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಅಂದರೆ ನಾನೇ ದಿವಾನ್ ಕಟ್ ಮೇಲೆ ಕೂತ್ಕೊಂಡಿರೋದ್ರಿಂದ ಬಲ್ಪಿನ್ನು ಲೈಟು ಇರುತ್ತಲ್ವ, ಅದು ಅಪೋಸಿಟ್ ಆಗ್ತಾಯಿತ್ತು. ಹಾಗಾಗಿ ಈ ಥರ ಕಾಣ್ತಾ ಇದೆ. ಫ್ರೆಂಡ್ಸ್, ಎಲ್ಲ ಲೇಡೀಸ್ಗೆ ಅಂದರೆ ಮದರ್ಸ್ಗೆ ಎಲ್ಲರಿಗೂ ಈ ಕೆಲಸ ಇರೋದೇ, ಓದಿಸ್ತಾನೆ ಇರಬೇಕು. ಟೆಸ್ಟು, UT ಎಕ್ಸಾಮ್ಸ್ ಅದು ಇದು ಅಂದ್ಕೊಂಡು ಓದಿಸ್ತಾ ಇರ್ತೀರಿ. ಆಲ್ಮೋಸ್ಟ್ ಎಲ್ಲ ಮದರ್ಸೋದು ಇದೇ ಕೆಲಸ. ಫಾದರ್ಸು ಇರುತ್ತೆ, 90%ಅಲ್ಲಿ 10% ಇರುತ್ತೆ. cross fruits that like are lemon and orange that are sources of vitamin C. Name 2 food that rich in protein. Milk and fish are the rich in food rich in protein. Name the vitamin that keep our bones strong. Vitamin D is protected. ಫ್ರೆಂಡ್ಸ್, ನನ್ನ ಮಗಳಿಗೆ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು ಕ್ಯಾಮ್ರಾ ಮುಂದೆ ಅವಳಿಗೆ ಆನ್ಸರ್ ಹೇಳೋಕ್ಕೆ. ಹಾಗಾಗಿ ಅವಳು ಏನು ಹೇಳ್ತಾ ಇದ್ದಕ್ಕಿಲ್ಲ, ನಾನೇ ಅರ್ಥ ಮಾಡಿಕೊಂಡು ಏನು ಸಾಕು ಅಂತೇಳಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ. ಸರಿನಾ? ಇವತ್ತಿನ ಇದು ನನ್ನ ಆಗಿರುವಂತಹ ಬಿಸಿ ಮಾಮ್ ಡೇಸು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ? ಇಷ್ಟು ಕೆಲಸ ಇದ್ರೂ ಎಲ್ಲ ಕೆಲಸ ಬಿಟ್ಬಿಟ್ಟು ಫಸ್ಟು ಮಕ್ಕಳಿಗೆ ಓದು ಬರೀ ಎಲ್ಲ ಮಾಡಿಸ್ತಾ ಇರ್ತೀವಿ. ಅದು ನಮಗೆ ದೇವರ ಕೊಟ್ಟಿರುವಂತಹ ಆಶೀರ್ವಾದ. ಮಾಡೋಣ. ಒಂದು ಪೇರೆಂಟ್ಸ್ ಆಗಿರೋದ್ರಿಂದ ನಮ್ಮ ಕರ್ತವ್ಯ ನಾವು ಪೂರೈಸಲೇಬೇಕು ಅಲ್ವಾ? ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.